ಮೀಟ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವೆಲ್ಲ ಕಲ್ಯಾಣ ಕರ್ನಾಟಕ ಕಲೆ ಮತ್ತು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯೊಳಗೆ, ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಇರ್ತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಹಾಗಾಗಿ ಪ್ರತಿ ವರ್ಷ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ತೆರೆಮರೆ ಕಾಯಿಯೊಳಗೆ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವ್ರ ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ಅವ್ರ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಆಗ್ತಿತ್ತು. ಹೆಚ್ಚು ಕಡಿಮೆ ಅಂದ್ರೂ ಕಾರ್ಯಕ್ರಮ ಮಾಡುವಂಥ ಧನಸಹಾಯವನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಕೆಲವು ಜನ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅಂತ ಅಂತಾರೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಕಲಬುರಗಿ ಇರ್ತಕ್ಕಂಥ ಕಲಾವಿದರು, ನಾವೆಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಭಾಳಷ್ಟು ತೆಗೆದುಕೊಂಡು ಬರ್ತಾ ಇದ್ವಿ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 50,000 ರೂಪಾಯಿ, ನಮ್ಮ ಹತ್ರ ಅದು ಲಿಸ್ಟ್ ಇದೆ, ಕೊಡ್ತೇವೆ ನಿಮಗೆ. 50,000 ರೂಪಾಯಿಯನ್ನು ಕೊಟ್ಟಾರೆ. ಮತ್ತು ಸರ್ಕಾರ ದುಡ್ಡಿನ ಅಂದರೆ ಕೆಲವು ಸಂಘ ಸಂಸ್ಥೆಗಳಿಗೆ ಏನಾಗ್ಯಾವ ಅಂದರೆ 1,75,000 ಆಗಿದೆ. ಅವ್ರಿಗೆ ಆಗ್ಯಾವಂತ ನಮಗೆ ಬೇಜಾರಿಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಕನಿಷ್ಠ ಅಂದ್ರೂ 1,00,000 ರೂಪಾಯಿ ಒಂದು ಸಂಘ ಸಂಸ್ಥೆಗೆ ಕೊಟ್ಟರೆ ಅದರಿಂದ ನಾವೇನಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಭಾಭವನ ಬುಕ್ ಮಾಡಬೇಕು, ಅಲ್ಲೆಲ್ಲ ಏನು ಇನ್ಸ್ಟ್ರೂಮೆಂಟ್ಗಳನ್ನು ತರಿಸ್ಬೇಕು, ಸೌಂಡ್ ಸಿಸ್ಟಮ್ ತರಿಸ್ಬೇಕು, ಬ್ಯಾನರ್ ಮಾಡಿಸ್ಬೇಕು. ನಾವು ಏನೂ ಖರ್ಚು ಮಾಡಿಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕಡಿಮೆ ಅಂದ್ರೆ 20,000 ರೂಪಾಯಿ ಬೇಕು. ಅವ್ರು ಕೇಳ್ತಾರೆ, ಒಂದು ವರ್ಷಕ್ಕೆ ಒಂದು ಸಂಘ ಸಂಸ್ಥೆ ಜೀವಂತವಾಗಿರ್ಲಿಕ್ಕೆ ಮುಂದಿನ ವರ್ಷಕ್ಕೆ ಅನುದಾನ ತೆಗೆದುಕೊಳ್ಳೋದು 3 ಕಾರ್ಯಕ್ರಮಗಳು ನಾವು ಮಾಡ್ಬೋದು. ಮತ್ತು 20,000 ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ 3 ಕಾರ್ಯಕ್ರಮಕ್ಕೆ 60,000 ಆಗ್ತದೆ. ಅವ್ರು 50,000 ಕೊಟ್ಟರೆ ಸಂಘ ಸಂಸ್ಥೆಗಳು ಉಳಿಸೋದು ಹೆಂಗೆ, ಬೆಳೆಸೋದು ಹೆಂಗೆ. ಹೀಗೆ ಕೆಲವು ಇನ್ನೊಂದು ಏನಾಗಿದೆ ಅಂದರೆ, ಇದರೊಳಗೆ ಇಂಡಿವಿಜುವಲ್ ವಾದ್ಯ ಪರಿಕರಗಳಂತ ಕರೆದಾರೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ವಾದ್ಯ ಪರಿಕರ ಖರೀದಿ ಮಾಡೋದು. ಅವ್ರಿಗೆ ಏನು ಮಾಡ್ಯಾರ ಅಂದ್ರೆ 50,000 60,000, ಒಬ್ಬ ವ್ಯಕ್ತಿಗೆ 50,000 60,000 ಕೊಟ್ಟರೆ, ಒಂದು ಸಂಘ ಸಂಸ್ಥೆಗೆ 50,000 ಕೊಟ್ಟರೆ ನಾವು ಹ್ಯಾಂಗೆ ಮಾಡೋದು ಕಾರ್ಯಕ್ರಮ. ಮತ್ತು ಅವ್ರು ಹೇಳ್ತಾರೆ, ಪ್ರತಿ ಪ್ರೈವೇಟ್ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಅಂತ ಹಾಕಬೇಕು ಅಥವಾ ಕಲಬುರಗಿ ಅಂತ ಹಾಕಬೇಕು. ಹೀಗಾಗಿ ನಿಮ್ಮೊಂದು ಸಂಘ ಸಂಸ್ಥೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ. ನಾವು ಹಳ್ಳಿಯಾಗೇನು ತೊಗೊಂಡು ಹೋದ್ರೆ ನಮ್ಗೇನಂತಾರೆ, ಸರ್ಕಾರದಿಂದ ರೊಕ್ಕ ಬರ್ತಾವ್ರಿ, ಅವ್ರಿಗೇನು ಕಡಿಮೆ ಅದ ಅಂತ. ಈಗ ಆ ಕಡೆ ಅದನ್ನೂ ನಮಗೆ ಭಾಳ ಕಷ್ಟ, ಈ ಕಡೆ ನಾವು ಮಾಡೋದು ಕಷ್ಟ. ಕೊನೆಗೆ ಇವರಾದ್ರೆ ಏನಾದ್ರು ಕೊಟ್ಟು ನಮ್ಮನ್ನು ಸ್ವಲ್ಪ ಬೆಳೆಸ್ತಾರೆ ಅಂತ. ಈಗ ನಮ್ಮದು ಸಂಸ್ಥೆ ಇದೆ. ನನ್ನ ಸಂಸ್ಥೆಯೊಳಗೆ ನಾವು ವರ್ಷಕ್ಕೆ 3 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡ್ತೀನಿ. ಏನೋ ಆಂಧ್ರ ಗಡಿನಾಡು ಮಾಡ್ತೀನಿ, ಮಹಾರಾಷ್ಟ್ರ ಗಡಿನಾಡು ಮಾಡ್ತೀನಿ, ಮತ್ತು ಕಲಬುರಗಿ ಜಿಲ್ಲೆ ಒಳಗೆ ಮಾಡ್ತೀನಿ. ಆದರೂ ನನಗೆ 50,000 ಕೊಟ್ಟರು. ನಾನು 3 ಜಿಲ್ಲೆ ಒಳಗೆ 3 ರಾಜ್ಯಗಳನ್ನು ಗಳಿಸ್ಬೇಕಂತ ಅಲ್ಲಿ ಕಲಾವಿದರನ್ನ ಗುರುತಿಸಿ ಮಾಡ್ತೀನಿ. ಮತ್ತು 50,000 ತೊಗೊಂಡು ನಾನು ಏನು ಕಾರ್ಯಕ್ರಮ ಮಾಡಿ, ಅದಕ್ಕೆ ನಾವು ವಿಚಾರ ಮಾಡೀವಿ, ಪಾಪ ಸರ್ಕಾರ ಕೊಡೋಕ್ಕಿಲ್ಲ, ಅವ್ರಿಗೆ ಅನುದಾನ ಕೊಡೋಕ್ಕಿಲ್ಲ, ಇದು 50,000 ಅವರೇ ಇಟ್ಕೊಳ್ಳಿ ಅಂತ ನಾವು ವಾಪಸ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ವಿ. ನಂದು ಒಬ್ಬಂದೇ ನಿರ್ಧಾರ ಅಲ್ಲ, ಇಡೀ ನಮ್ಮ ಕರ್ನಾಟಕದೊಳಗೆ ನಮ್ಮ ಕಲಬುರಗಿ ಜಿಲ್ಲೆ ಭಾಳ ಜನಗಳು ಮನಸ್ಸು ನಂಬ್ಕೊಂಡಿದ್ದಾರೆ. ಕಲಾವಿದರು ಅಂದ್ರೆ ಹೆಂಗ್ರಿ, ಅವ್ರು ಬರೀ ಹಾಡೋರು ಬಾರಿಸೋರು ಅಷ್ಟೇ, ಮಾತಾಡಕ್ಕೆ ಬರಲ್ಲ. ಹಿಂಗೆ ನಮಗೆ ನೀವೇ ನಮ್ಮ ಪರವಾಗಿ ನೀವೇ ಮಾಡ್ರಿ ಅಂತಕ್ಕಂಥ ಒಂದು ವಿಚಾರ. ಅದಕ್ಕೆ ಅಂಥ ಎಲ್ಲ ವಿಚಾರಧಾರೆಗಳದಾವ. ಇವತ್ತು ಸಂಘ ಸಂಸ್ಥೆಗಳು ಉಳಿಸಿ ಬೆಳೆಸಬೇಕಾದ್ರೆ ಭಾಳಷ್ಟು ಪ್ರಯತ್ನವನ್ನು ಹಳ್ಳಿ ಹೋಗಿ ಏನೋ ಕಷ್ಟ ಬಿದ್ದು ಮಾಡಿ ಕೆಲಸ ಮಾಡ್ತಿರ್ತೀವಿ. ಆದರೆ ಇವತ್ತು ಈ ರೀತಿ ಒಳಗೆ ಕನಿಷ್ಠ ಪಕ್ಷ 1,00,000 ಆದರೂ ಆ ಸಂಘ ಸಂಸ್ಥೆ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಬರ್ತಿತ್ತು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೇಳಿದ್ರೆ ಇಲಾಖೆಯವರು ಏನು ಹೇಳ್ತಾರೆ ಅಂದ್ರೆ, ಇದಕ್ಕೊಂದು ಆಯ್ಕೆ ಸಮಿತಿ ಅಂತ ಇರ್ತದೆ, ಆಯ್ಕೆ ಸಮಿತಿಯವರು ಇದನ್ನು ತೆಗೆದಾರ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವು ಮುಂದುವರೆಗೆ ಕೇಳಿದ್ರೆ ಏನು ಮಾಡ್ತಾರೆ, ಒಂದು ಮನೆಯೊಳಗೆ 3 ಸಂಘ ಸಂಸ್ಥೆಗಳದಾವ. ಮತ್ತು ನಮ್ಮ ಎಲ್ಲ ಕಲಾವಿದರು ಒಬ್ಬೊಬ್ಬರು ಮನೆ ಬೇರೆ ಆದ್ಮೇಲೆ ಹೊಲನ ಹಂಚ್ಕೊಂಡಿರ್ತೀವಿ ಮತ್ತು ಅವ್ರ ಹೆಸರನ್ನು ಸಂಘ ಹಂಚ್ಕೊಳ್ಳೋದೇನು ದೊಡ್ಡ ಏನ್ರಿ. ಹಂಗಿದ್ದಾಗ ನಾವು ಹಂಗಾಗಿ ತೆಗಿದೀವಿ ಅಂತ ನಮಗೆ ಅವ್ರಿಗೆ ಏನೋ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ನಾನು ಕೇಳೋದೇನಂತಂದ್ರೆ, ಕಲಾವಿದರು ಈ ಭಾಗದೊಳಗೆ ಸರಿಯಾಗಿ ಕನ್ನಡ ಮಾತಾಡೋದು ಕಡಿಮೆ ವಿಚಾರದೊಳಗೆ ಇವತ್ತೆಲ್ಲ ಜನಪದ ಸಂಗೀತ, ತತ್ವಪದ ಆಗಲಿ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಕಲಬುರಗಿ ಒಳಗೆ ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸ್ಬೇಕಂತಕ್ಕಂಥದ್ದು ಸರ್ಕಾರದ ಕಡೆ ಗಮನ ಕೊಡಬೇಕು. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಇದು ಮುಟ್ಟಬೇಕು, ಅವರು ಇದ್ರ ಕಡೆ ಗಮನ ಕೊಡಬೇಕು. ಅದಕ್ಕೆ ಸರಿ ಯಾರು ಕೂಡ ನಾವು ಮಂತ್ರಿಗಳ ಕಡೆಯಲ್ಲಿ ಹೋಗಿಲ್ಲ, ನೀವು ಹೆಚ್ಚಿಗೆ ದುಡ್ಡು ಹಾಕಿ ಅವ್ರನ್ನ ಭರವಸೆ ಬಿಟ್ಟು ನೀವು ಮಾಡ್ತೀರಿ ಹಾಕ್ತೀರಿ ಅಂತಕ್ಕಂಥದ್ದು. ಆದಷ್ಟು ನಮ್ಮ ಭಾಗದೊಳಗೆ ಇರ್ತಕ್ಕಂಥ ಎಲ್ಲ MLAಗಳಿಗೂ ಮಂತ್ರಿಗಳಿಗೂ ಗೊತ್ತದ ಸಂಗೀತ ಅಂದ್ರೆ ಏನು, ಸಾಹಿತ್ಯ ಅಂದ್ರೆ ಏನು, ಇದ್ರ ಬಗ್ಗೆ ಅವರಿಗೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು. ಇನ್ನೊಂದು ಕಡೆ ಸಂಗೀತ ಶಿಕ್ಷಕರ ನೌಕರಿನ ಆಗ್ತಿಲ್ಲ, ಈ ಕಡೆ ಇದ್ದ ಸಂಘ ಸಂಸ್ಥೆಗಳ ಹಣವನ್ನು ಇವ್ರು ಬಿಡುಗಡೆ ಮಾಡ್ತಿಲ್ಲ ಅಂತಂದ್ರೆ ಮತ್ತು ಕಲಾವಿದರ ಬದುಕು ಇಂಥದ್ದು ಅದು ಎಲ್ಲಿಗೆ ಹೋಗ್ತದೆ ಅಂತಕ್ಕಂಥ ಉಳಿಸಿ 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 ಬೆಳೆಸಿ ಬೆಳೆಸಿ
ಬಂದಿದೆ. ಜಾಸ್ತಿ ಮಾತಾಡೋದು ಯಾಕಂದರೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ನಾನು ವಿಶೇಷವಾದ ಫಲಾನುಭವಿ ಇದರಲ್ಲಿ. ಯಾಕೆ ಅಂತಂದರೆ ನಾನು ದಿನನಿತ್ಯ ಅದಕ್ಕಿಂತ ಮುಂಚೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಾನು ತಿರುಪತಿ ನಡೆಸ್ಕೊಂಡು ವಿಶೇಷವಾಗಿ ನಾನು ಯಾಕೆ ಫಲಾನುಭವಿ ಅಂತಂದರೆ ನೀವು ಯಾರು ಫಲಾನುಭವಿ ಇಲ್ಲ ಗೊತ್ತಿಲ್ಲ, ನಾನಂತೂ ಫಲಾನುಭವಿ. ಯಾಕೆ ಫಲಾನುಭವಿ ಅಂದರೆ ದಿನ ಮರದ ಕೆಳಗೆ ದಿನ ವಾಕ್ ಮಾಡೋದು ನಾನು ಎಲ್ಲರಿಗೂ ಪ್ರತಿದಿನ ಬೆಳಗ್ಗೆ ಸಿಗಿನ ಬಂದಿದ್ದೀನಿ. ಇನ್ನೊಂದು ವಿಶೇಷ ಏನಂತಂದರೆ ಸುಮಾರು ನನ್ನ ತಂದೆ ವಸ್ತುಗಳಲ್ಲಿ ಗದ್ದಲವಾಗಿದೆ. ಒಂದು ಕೂಡ 1940 ನನ್ನ ತಂದೆ ಕಲಿಸ್ಕೊಂಡು ವಹಿಸಿರುತ್ತೆ. ಅವರು 23 ವಸ್ತುಗಳಿದ್ದಾರೆ. ವಸ್ತುಗಳಿದ್ದಾಗ ನನ್ನನ್ನು ಚಿತ್ರದುರ್ಗಕ್ಕೆ ನಾಗರಾವ್ ಪಿಕ್ಚರ್ ಶೂಟಿಂಗ್ ತೆಗಿತಾಯಿದ್ರು. ನನಗೆ ಕರ್ಕೊಂಡ್ಬಂದಿತ್ತು ಯಾಕಂದ್ರೆ ಸಿನಿಮಾ ತೋರಿಸ್ತಿರಂತ ಕರ್ಕೊಂಡ್ಬಂದಿದ್ದಾರೆ. ನನಗೆ ವಿಶೇಷವಾಗಿ ಗೌರವ ಇಷ್ಟ ಆಗಿದೆ. ಯಾಕೆಂದರೆ ನನ್ನ ತಂದೆ ಅಲ್ಲಿಂದ ಕರ್ಕೊಂಡ್ಬಂದು ಕಾಲೇಜ್ ಹೋಗಿದ್ದು ಅವರ ಕ್ಯಾಂಪಸ್ಗಳು ಈ ಥರ ಎಲ್ಲ ಶೂಟಿಂಗ್ ಮಾಡಿದ್ರು. ಭಾವನಾತ್ಮಕ ಈ ಕಾರ್ಯಕ್ರಮ ಏನು ವಿಶೇಷವಾಗಿ ಸೈನ್ಸ್ ಕಾಲೇಜ್ ಹಿಂಭಾಗ ಮತ್ತು ಜೂನಿಯರ್ ಕಾಲೇಜ್ ಹಿಂಭಾಗ ನಮ್ಮ ಪೊಲೀಸ್ ಅಧಿಕಾರಿಗಳು ಮನೆಯಿಂದ 10 ವರ್ಷ ಒಂದು ನೀರು ಒಂದೊಂದು ಕಿಲೋಮೀಟರ್ ಮುಂದೆ ಬರ್ತಿದ್ದಾರೆ. ಯಾರೂ ಉಪಯೋಗಿಸಿಲ್ಲ.